ಅಧಿಕಾರಿಗಳು ಒಂದು ಪೋಸ್ಟಲ್ಲಿ ಇರ್ತಾರೆ, ಹೊರತುಪಡಿಸಿ ಬೇರೆ ಬೇರೆ ಪೋಸ್ಟ್ಗಳಲ್ಲೂ ಇರ್ತಾರೆ. ಮೈಸೂರಿನಲ್ಲಿ ಡಿಸ್ಟಿಕ್ ವಕ್ಫ್ ಆಫೀಸರ್ ಇದ್ದಾರಲ್ಲ ಮುಷ್ತಾಕ್ ಅಹಮದ್ ಸಾಹೇಬರು, ಇವರು 3 ಕಡೆ ಅಧಿಕಾರ ಮಾಡ್ತಾರೆ. ಒಂದು ಮೈಸೂರಿನಲ್ಲಿ ಡಿಸ್ಟಿಕ್ ವಕ್ಫ್ ಆಫೀಸರ್, ಒಂದು ಮಂಡ್ಯನಲ್ಲಿ ಅಡಿಷನಲ್ ವಕ್ಫ್ ಆಫೀಸರ್, ಶ್ರೀರಂಗಪಟ್ಟಣದಲ್ಲಿ ಎಸ್ಟೇಟ್ ಆಫೀಸರ್. ಹೌ ಕ್ಯಾನ್ ಇಟ್ ಬಿಕಮ್ ಈಸಿ ಫಾರ್ ದೆಮ್ ಟು ವರ್ಕ್ ಹೌ ಮಚ್? ಇವ್ರಿಗೆ ನನ್ನ ಕ್ವಶನ್, ಇವ್ರಿಗೆ ಸಂಬಂಧಪಟ್ಟಿದ್ದು ಕ್ವಶನ್ ಹಾಕಿದ್ರೆ ಸೀದಾ ನೇರವಾಗಿ ಇವರು ಸೆಕ್ರೆಟರಿ ಫಾರ್ ಹಜರತ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ಗೆ ಬರಿಬಿಡ್ತಾರೆ, ವರ್ಗಾವಣೆ ಮಾಡಿಬಿಟ್ಟು ಪಟನ್ಗೆ ಕಳಿಸ್ಬಿಡ್ತಾರೆ. 1 ವರ್ಷದಿಂದ ಒಂದು ಜವಾಬ್ ಬರ್ತಾ ಇಲ್ಲ, ಇನ್ಕ್ವೈರಿ ಮಾಡಿ ಅಂತ ಬರೆದಿರ್ತಾರೆ. ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ನಲ್ಲಿ ಒಂದು ಲೆಟ್ರು ಆಚೆ ಬರಲ್ಲ. ಏಡೆನ್ಸ್ ನ್ಯೂಸ್ನ ಮುಸ್ಲಿಂಗೆ ಮಕ್ಮಲ್, ಶರೀಫರ ಚಾಟಿ ಸಂಚಿಕೆ 3 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ಈಗಾಗಲೇ ನೋಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಚಿಕೆ 1, ಸಂಚಿಕೆ 2 ಕೂಡ ನೀವು ನೋಡಿದ್ದೀರಾ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರಾದಂತಹ ಮೊಹಮ್ಮದ್ ಶರೀಫ್ ಸರ್ ನಮಸ್ತೆ. ಸಂಚಿಕೆ 3ಗೆ ಸ್ವಾಗತ. ಸೊ ಇಲ್ಲಿ ನಂದು ಮಾತಾಡೋದಕ್ಕಿಂತ ಪಾತ್ರ ನಿಮ್ದೇ ಜಾಸ್ತಿ. ಸೊ ಸರ್, ಇವತ್ತು ನನಗೆ ಬಂದಂತಹ ಒಂದು ಅನುಮಾನಗಳೇನಂದ್ರೆ, ಇದು ಸಾಕಷ್ಟು ನಾವು ನೋಡ್ತಾ ಇರ್ತೀವಿ, ಅಧಿಕಾರಿಗಳು ಒಂದು ಪೋಸ್ಟಲ್ಲಿ ಇರ್ತಾರೆ, ಒಂದು ಪೋಸ್ಟಲ್ಲಿ ಇರ್ಬೇಕಾದ್ರೆ ಆ ಪೋಸ್ಟ್ ಹೊರತುಪಡಿಸಿ ಬೇರೆ ಬೇರೆ ಪೋಸ್ಟ್ಗಳಲ್ಲೂ ಇರ್ತಾರೆ, ಇರಬಾರ್ದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೇಡಮ್, ಅದೇ ನೀವು ಹೇಳ್ದಂಗೆ ಅಲ್ಹಮ್ದುಲಿಲ್ಲಾ ನಾವು ಸ್ವಲ್ಪ ಬೇರೆ ಬೇರೆ ಸ್ಕ್ಯಾಮ್ಸ್ನಲ್ಲಿ ನೋಡುವಾಗ ನಮಗೂ ಅರ್ಥ ಆಯಿತು. ಮೈಸೂರಿನಲ್ಲಿ ಡಿಸ್ಟಿಕ್ ವಕ್ಫ್ ಆಫೀಸರ್ ಇದ್ದಾರಲ್ಲ ಮುಷ್ತಾಕ್ ಅಹಮದ್ ಸಾಹೇಬರು, ಇವರು ಒಂದು ಕಡೆ 3 ಕಡೆ ಅಧಿಕಾರ ಮಾಡ್ತಾವ್ರೆ. ಒಂದು ಮೈಸೂರಿನಲ್ಲಿ ಡಿಸ್ಟಿಕ್ ವಕ್ಫ್ ಆಫೀಸರು, ಒಂದು ಮಂಡ್ಯನಲ್ಲಿ ಅಡಿಷನಲ್ ವಕ್ಫ್ ಆಫೀಸರು, ಅದರ ಜೊತೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಎಸ್ಟೇಟ್ ಆಫೀಸರ್. ಹೌ ಕ್ಯಾನ್ ಇಟ್ ಬಿಕಮ್ ಈಸಿ ಫಾರ್ ದೆಮ್ ಟು ವರ್ಕ್ ಸೋ ಮಚ್? ಕ್ವಶನ್ ಬರ್ತದೆ ಇಲ್ಲ ಅಂತ. ಇವ್ರದ್ದು ವರ್ಕ್ ಬರ್ಡನ್ನು ಜಾಸ್ತಿ ಆಗಿಬಿಟ್ಟಿದೆ. ಕಾರಣ ಏನಂತ ಹೇಳಿದ್ರೆ, ಏನು ಕ್ವಶನ್ ಕೇಳಿದ್ರು ಸರಿಯಾಗಿ ಸೈಮಲ್ಟೇನಿಯಸ್ಲಿ ಆನ್ಸರ್ಸೇ ಕೊಡಲ್ಲ, ಪೆಂಡಿಂಗ್ ಮಾಡ್ತಾರೆ. ಅದಕ್ಕೆ ಉದಾಹರಣೆ ಏನಂತ ಹೇಳಿದ್ರೆ, ಮೈಸೂರಿನಲ್ಲಿ ಒಂದು ಆಫೀಸರ್ಸ್ ಇದ್ದಾರೆ, PIO ಅಂತಲೇ ಹೇಳಬೇಕಾಗಿರ್ತದೆ, ಬಿಕಾಸ್ ಹಿ ಈಸ್ ಕೋಆಪರೇಟಿವ್, ಮಚ್ ಕೋಆಪರೇಟಿವ್ ಫ್ರಮ್ ದಿ ಡಿಸ್ಟಿಕ್ ಆಫೀಸರ್. ಬಟ್ ಇನ್ ಮಂಡ್ಯನಲ್ಲಿ ಇವರೆಲ್ಲ ಈ ಕೂತಿರೋದು ಸ್ಥಾನಕ್ಕೆ ಡೌಟ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಇವ್ರಿಗೆ ನನ್ನ ಕ್ವಶನ್, ಇವ್ರಿಗೆ ಸಂಬಂಧಪಟ್ಟಿದ್ದು ಕ್ವಶನ್ ಹಾಕಿದ್ರೆ ಸೀದಾ ನೇರವಾಗಿ ಇವರು ಸೆಕ್ರೆಟರಿ ಫಾರ್ ಹಜರತ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ಗೆ ಬರಿಬಿಡ್ತಾರೆ. ಇವ್ರ ಜಿಮ್ಮೆದಾರಿನಲ್ಲಿ ಇರೋದು ಆನ್ಸರ್ಸು ದೇ ವಿಲ್ ವರ್ಗಾವಣೆ ಮಾಡಿಬಿಟ್ಟು ಪಟನ್ಗೆ ಕಳಿಸ್ಬಿಡ್ತಾರೆ. ಪಟನ್ನಲ್ಲಿ ಒಬ್ಬ ಗ್ರ್ಯಾಜುಯೇಟ್ ಕೂತವನೆ, ಅದು ಆ ವಿಚಾರ ಬೇರೆದು ಹೇಳ್ತೀನಿ. ಅವನು ಕೆಳಗಡೆ ಹಾಕೊಂಡು ಕೂತಿರ್ತಾನೆ, ಜವಾಬೇ ಕೊಡಲ್ಲ. 1 ವರ್ಷದಿಂದ ಒಂದು ಜವಾಬ್ ಬರ್ತಾ ಇಲ್ಲ. ಇದು ವರ್ಕ್ ಬರ್ಡನ್ ಜಾಸ್ತಿ ಆಗ್ಬಿಡ್ತು, ಕರೆಕ್ಟು. ಇದಕ್ಕೆ ಜೊತೆಯಲ್ಲಿ ಇವಾಗ ಸೈಮಲ್ಟೇನಿಯಸ್ಲಿ ನಾನು ಮೊನ್ನೆನೂ ಸುಮಾರು ಒಂದು ತಿಂಗಳು 2 ತಿಂಗಳ ಹಿಂದ್ಗಡೆನೆ ನಮ್ಮ ಹಾನರಬಲ್ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಕೇಳಿದೆ, ಇವ್ರಿಗೆ ವರ್ಕ್ ಬರ್ಡನ್ ಕಡಿಮೆ ಮಾಡಿ ಸರಿಯಾಗಿ ಇವ್ರ ಹತ್ರ ಜಿಮ್ಮೆದಾರಿ ನಡೀತಾ ಇಲ್ಲ, ಆನ್ಸರ್ಸ್ ಬರ್ತಾ ಇಲ್ಲ, ಇವ್ರು ಕೂತ್ಕೊಂಡು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ನಲ್ಲಿ ಸರಿಯಾಗಿ ನಡೆಸ್ತಾ ಇಲ್ಲ, ಇವರು ಜಿಮ್ಮೆದಾರಿ ಇಲ್ಲ ಇವ್ರ ಹತ್ರ ಅಂತಾನು ಹೇಳಿದೆ. ಆ ಕ್ರಮ ಇವಾಗಂಟ ಆಗಲಿಲ್ಲ. ಅವ್ರು ಏನು ಮಾಡ್ತಾವ್ರೆ ಏನಿಲ್ಲ ಅಂತನೂ ನನಗೆ ಗೊತ್ತಿಲ್ಲ. ಇದಕ್ಕೆ ಜೊತೆಯಲ್ಲಿ ಇನ್ನೊಂದು ಸಪೋರ್ಟಿಂಗ್ ಪೋಸ್ಟ್ ಗೊತ್ತಾಯಿತು. ಜನವರಿನಲ್ಲಿ ನಾನು ಫೈಲ್ ಮಾಡಿದೆ ನೋಡಿ ಮೇಡಮ್. ಜನವರಿನಲ್ಲಿ ಸೆಕ್ರೆಟರಿ ಟು ದಿ ಗೌರ್ಮೆಂಟ್, ಎ ಜಾಬ್ ಅಪಾಯಿಂಟೆಡ್ ಆನ್ ಎ ರೆಗ್ಯುಲರ್ ಬೇಸಿಸ್ ಆಸ್ ಎನ್ ಆಡಿಟರ್ while simultaneously serving as a public information officer, district waqf officer, first appellate authority and auditor. That means 1 man 4 post. ಇಲ್ಲಿ 1 ಪೋಸ್ಟೇ ನೀವು ನಡ್ಸ್ಕೊಳ್ಳೋದೇ ಭಾಳ ತೊಂದರೆ ಇದೆ. ಹೌದು, ಪ್ರೆಷರ್ ಅಂತಾರೆ, ಒಳ್ಳೇದು ಪ್ರೆಷರ್ ಅಂತಾರೆ. ಇವಾಗ ಆ ಟೈಮ್ನಲ್ಲಿ ನೀವು 4 ಪೋಸ್ಟ್ ಹೆಂಗ್ ಮಾಡ್ತಾ ಇದ್ದೀರಾ? ಹೆಂಗ್ ಸಾಧ್ಯ ಇದು? ಇದೆಲ್ಲ ಸ್ಕ್ಯಾಮ್. ನಾನು ಒಂದು ಕಡೆ ಹೇಳಿದೆ ನೋಡಿ, ಸೆಲೆಕ್ಷನ್ ಇಂದ ಬಂದು ನೀವು ದಾರಿ ಕೊಟ್ಟಿನೇ ಇವ್ರು ಕೂತ್ಕೊಂಡು ಎಲ್ಲ ಸ್ಕ್ಯಾಮ್ಸ್ ನಡೆಸಿರೋದು. ಇವಾಗ ಈ 1 man 4 ಪೋಸ್ಟ್ನಲ್ಲಿ ಕೂತ್ಕೊಂಡು ಇವ್ರು ಏನು ಉದಾಹರಣೆ ಕೊಡ್ತಾ ಇರೋದಂತ ಹೇಳಿದ್ರೆ, ಕ್ಲಿಯರ್ ಕಟ್ ಸ್ವಲ್ಪ ಹೇಳಬೇಕು ಅಂದ್ರೆ ಓಪನ್ ಆಗಿ ಹೇಳ್ತೀನಿ, ನನಗೆ ಕಳ್ತನ ಮಾಡಿ ಅಂತ ಹೇಳಿಬಿಟ್ಟು ತೋರಿಸ್ಕೊಡೋರೆ ನೀವೇ.
ಹೌದು. ನಾನು ಕಳ್ತನಕ್ಕೂ ಹೋಗ್ತೀನಿ, ನಾನು ಕಳ್ತನೇನೋ ಮಾಡ್ತೀನಿ. ಅಯ್ಯೋ ಆಫೀಸರು ನೀವೇ, ಜಡ್ಜ್ಮೆಂಟು ನೀವೇ. ನ್ಯಾಯ ಸಿಗ್ತದೆ ಮೇಡಮ್? ಸಿಗಲ್ಲ. PIO ಮೀನ್ಸ್ ವಾಟ್? ನೀವು ದಾರಿ ತೋರಿಸ್ಕೊಡೋದು. ವಕ್ತ್ ಆಫೀಸರ್ ನೀವು ದಾರಿ ತೋರಿಸ್ಕೊಡೋದು. PIO ನೀವೆಲ್ಲ ಕಳ್ತನ ಮಾಡ್ಕೊಂಡು ಹೋಗೋದು. ಆಡಿಟರು ನಮ್ಮ ಲೆಕ್ಕಾಚಾರನೂ ನೀವೇ ಮಾಡೋದು. ಕ್ಲಿಯರ್ ಕಟ್ ನೀವು ತೋರಿಸ್ಕೊಡ್ಬಿಡ್ತೀರಿ ಏನು ಇರ್ರೆಗ್ಯುಲೇಟೀಸ್ ಆಗಲಿಲ್ಲ ಅಂತ. ಆಡಿಟ್ ರಿಪೋರ್ಟ್ ನೋಡ್ತೀವಿ ನಾವು, ಇಲ್ಲಿ ಕೋಟಿ ಎಲ್ಲ ಹೋಗಿರ್ತದೆ. ಆಡಿಟ್ ರಿಪೋರ್ಟ್ನಲ್ಲಿ ಮಿಸ್ಟರ್ ಕ್ಲೀನ್ ಅಂತ ಲೆಕ್ಕ ಹೋಗಿರ್ತದೆ. ಇದು ಮ್ಯಾಚಿಂಗೇ ಆಗ್ತಾ ಇಲ್ಲ. ಇದೆಲ್ಲ ಹೂ ಇಸ್ ರೆಸ್ಪಾನ್ಸಿಬಲ್? ಯಾರು ಇದೆಲ್ಲ ನೋಡೋರು? ಕ್ವಶನ್ ಬರ್ತದೆ ಇಲ್ಲ? ಇದು ಮೇಲ್ಗಡೆ ಕೊಟ್ರೆ ಬೆಂಗಳೂರಿಗೆ ಎಷ್ಟಂತ ಹೇಳೋಣ, ಒಂದು ವರ್ಷದಿಂದ ಒಂದು ಜವಾಬ್ ಬರಲಿಲ್ಲ. ನೋಡಿ ಮೇಡಮ್, ದಾಖಲೆ ಇದೆ, ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಬರ್ದಿದ್ದೀವಿ. ಇವರು ಹಿಂದ್ಗಡೆ ದಾಖಲೆನಲ್ಲಿ ಬೆಂಗಳೂರು ಸ್ಟೇಟ್ ಆಫ್ ಬೋರ್ಡ್ ಆಫ್ಗೆ ಬರ್ದಿರ್ತಾರೆ, ಇವರು ಇನ್ಕ್ವೈರಿ ಮಾಡಿ ಅಂತ ಬರ್ದಿರ್ತಾರೆ. ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಟ್ ಮೇಲೆ ಒಂದು ಲೆಟ್ರು ಆಚೆ ಬರಲ್ಲ. ಹೂ ಈಸ್ ಹೆಲ್ಡಿಂಗ್ ದಿಸ್ ಲೆಟರ್ಸ್? ಯಾರಿದು? ಯಾರಿಗೆ ಬಚಾವ್ ಮಾಡೋಕ್ಕೆ ಯಾರ ಡೈರೆಕ್ಷನ್ ಮೇಲೆ ಇದೆಲ್ಲ ಮೂವ್ಮೆಂಟ್ ಆಗಕ್ಕೆ ಕೊಡ್ತಾ ಇಲ್ಲ ಇದು ಬೆಂಗಳೂರು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಬೆಂಗಳೂರಿನಲ್ಲಿ? ಯಾಕೆ ಕೇಳಕ್ಕೆ ಹೋಗಿದ್ರೆ ಉತ್ತರನೇ ಕೊಡಲ್ಲ. ಸೊ ನೀವೇನು ವ್ಯವಸ್ಥೆ ರೆಡಿ ಮಾಡ್ತಾ ಇದ್ದೀರಾ? ಇಲ್ಲ ಇದೇ ರೀತಿಯಿಂದ ನಮ್ಮ ಜನಕ್ಕೆ ತೊಂದರೆ ಕೊಟ್ಟು ಯಾರಿಗೋ ಒಬ್ಬನಿಗೆ ಅವನ ಇಂಟ್ರೆಸ್ಟ್ಗೋಸ್ಕರ ಅವನಿಗೆ ನಮಗೆ ಬಲವಂತ ಮಾಡಿ ಅವನಿಗೆ ಎಲ್ಲ ಉದಾರ ಮಾಡಿಬಿಟ್ಟು ಹೋಗ್ಬಿಡ್ತೀರಾ? ಅವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ. ವೆರಿ ಟ್ರಾನ್ಸ್ಪರೆನ್ಸಿ ಎಲ್ಲಿದೆ? ಇದೆಲ್ಲ ಗೌರ್ಮೆಂಟ್ ಫಂಡ್ಸ್, ಇದೆಲ್ಲ ಜನದ ಫಂಡ್ಸ್, ಇದು ನಿಮ್ಮ ಫಂಡ್ಸ್ ಇಲ್ಲ. ಇದು ಯಾರೋ ದಾನ ಮಾಡಿಬಿಟ್ಟು ಹೋಗವ್ರೆ. ಆ ಫಂಡ್ಸ್ ಮೇಲೆ ನೀವು ನಿಂತ್ಕೊಂಡು ಜಿಮ್ಮೆದಾರಿ ಮಾಡಿ ಅಂತ ಹೇಳಿದ್ರೆ ಎಲ್ಲಿ ಮೇಡಮ್? ನೋಡೋಕೆ ಹೋಗಿದ್ರೆ ಒಂದ್ಸಲಿ ಗಂಜಾಮ್ಗೆ ಹೋಗಿ ನೋಡಿ, ಒಂದು ವಿಸಿಟ್ ಹಾಕಿ, ಬಡವರು ಹಂಗಂಗೆ ಬಡವ ಸ್ಥಾನದಲ್ಲಿನ ಸತ ಬಿದ್ದವ್ರೆ, ಯಾರೂ ಕೇಳ್ತಾ ಇಲ್ಲ ಅಲ್ಲಿ. ಇವರು ಶ್ರೀಮಂತನೇ ಹಾಕ್ಕೊಂಡು ಹೋಗ್ತವ್ರೆ. ಬಿಕಾಸ್ ಇವ್ರು ಏನು ಇಲ್ಲಾಂದ್ರೆ ತೋರಿಸ್ಲಿ ಇವ್ರದ್ದು ಏನು ಬಿಸ್ನೆಸ್ ಇದೆ ಅಂತ. ಶ್ರೀಮಂತ ಆಗೋಕ್ಕೆ ಏನು ಬಿಸ್ನೆಸ್ ಇದೆ ಅಂತ ತೋರಿಸ್ಲಿ. ಬೇರೆ ಇದೆಲ್ಲ ಅಧಿಕಾರ ಮೇಲೆ ಕೂತ್ಕೊಂಡು ಲೂಟಿ ಮೇಲೆ ಲೂಟಿನೇ ಇವ್ರು ಮಾಡ್ತಾ ಇರೋದು. ಪೇಪರ್ಸು ತೋರಿಸ್ತಾ ಇತ್ತಲ್ಲ, ಮಿಸ್ಯೂಸ್ ಆಫ್ ಫಂಡ್ಸ್ ಅಂತ. ಅದರ ಮೇಲೆ ನಾನು ಗ್ರ್ಯಾಜುಯೇಟ್ ಅಂತ ಹೇಳಿದೆ ಅಲ್ಲ, ಅವನು ಆ ಗ್ರ್ಯಾಜುಯೇಟು UT ಕೊಡಲ್ಲ. UT ಮೀನ್ಸ್ ಯುಟಿಲಿಟಿ ಸರ್ಟಿಫಿಕೇಟ್ಸ್ ಕೊಡಲ್ಲ. ಕೋಟಿ ದುಡ್ಡು ಬರ್ತಾ ಇರ್ತದೆ. ಸ್ಯಾಂಕ್ಷನ್ಸ್ ಯಾರೋ ರೆಫರೆನ್ಸ್ ಮೇಲೆ ತಗೊಂಡು ಬರ್ತಾ ಇರ್ತಾರೆ. ಗೌರ್ಮೆಂಟ್ ದುಡ್ಡದು. UT ಕೊಡಲ್ಲ. ಎಲ್ಲ ಮಿಸ್ಯೂಸ್ ಮಾಡ್ತಾರೆ. ಇವಾಗ ನಾವು ಸರ್ಕಾರದ್ದು ಆಡಿಟ್ಗೆ ನಾವು ಅಪ್ಲೈ ಮಾಡಿದ್ದೀವಿ. ಇದಕ್ಕೆಲ್ಲ ರೀಫ್ರೆಶ್ ಎಲ್ಲ ಆಡಿಟ್ ಮಾಡಿ ಅಂತ ಏನು ಹೇಳಿದ್ದಾರೆ? ನೇರಾಗಿ ಹೇಳ್ತಾವ್ರೆ ಅವರು, ನಮ್ಮ ಹತ್ರ ಇವ್ರದ್ದು ಅಕೌಂಟ್ ಇಲ್ಲ ಅಂತ. ಸೊ ಹೂ ಹ್ಯಾಸ್ ಅವಾಯ್ಡೆಡ್ ದಿಸ್? ಹೇಗೆ ಸಾಧ್ಯ? ಗೌರ್ಮೆಂಟ್ ಇಂದ ನಿಮ್ಗೆ ಕೋಟಿ ದುಡ್ಡು ಬರ್ತಾ ಐತೆ. ಹೇಗೆ ಬರ್ತದೆ? ಬಂದು ಕ್ಯಾಶ್ ಕೊಡ್ತಿದ್ದಾರಾ? ಬಸ್ ಕ್ಯಾಶ್ ಕೊಡ್ತಾ ಇದ್ದು ಇಲ್ಲಲ್ಲ, ಎಲ್ಲ ಟ್ರಾನ್ಸಾಕ್ಷನ್ಸ್ ಇದೆ ಅಲ್ಲಿ. ವೈ ದಿ CAG? ಇವಾಗ ನಾನು ಒಂದು ಕ್ವಶನ್ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಕೊಡ್ತಾ ಇರೋದು, ಯಾರಿದೆ ರೆಸ್ಪಾನ್ಸಿಬಲ್ ಆಗಿ ಸ್ವಲ್ಪ ನೋಡಿ ದಯವಿಟ್ಟು. ಫೈನಾನ್ಸ್ ಮಿನಿಸ್ಟರ್ ಬರೋದು ಇದಕ್ಕೆ. CAGಗೆ ಗೌರ್ಮೆಂಟ್ ಆಡಿಟರ್ಗೆ ಸ್ವಲ್ಪ ದಯವಿಟ್ಟು ಯಾಕೆ ಗಂಟ ಇವ್ರು ತಗೊಂಡೋಗಿ ಅವ್ರಿಗೆ ಕೊಳ್ಳಿಲ್ಲ, ಸ್ವಲ್ಪ ದಯವಿಟ್ಟು ನೋಡಿದ್ದು. ಬಿಕಾಸ್ ಕ್ರೋರ್ಸ್ ಆಫ್ ರುಪೀಸ್ದು ಸ್ಕ್ಯಾಮ್ ಇದೆ ಇಲ್ಲಿ. ನನ್ನ ಹತ್ರ ದಾಖಲೆ ಇದೆ, ನಾನು ಬೇಕಾದ್ರೆ ಆ ದಾಖಲೆ ಸಬ್ಮಿಟ್ ಮಾಡ್ತೀನಿ ಆ ಟೈಮ್ನಲ್ಲಿ. ನೀವು ಒಂದ್ಸಲಿ ಒಂದು ಇನ್ಕ್ವೈರಿ ಕಮಿಟಿಗೆ ಹಾಕಿ, ಇಲ್ಲಾಂದರೆ CAG ರಿಪೋರ್ಟ್ಗೆ ಕರೀಸ್ರಿ. ವಾಟ್ ಎವರ್ ಐ ವಾಂಟ್ ಐ ವಿಲ್ ಪ್ರೊವೈಡ್ ಯು. ಸುಮಾರು ಕ್ರೋರ್ಸ್ ಆಫ್ ರುಪೀಸ್ದು ಟ್ರಾನ್ಸಾಕ್ಷನ್ಸ್ ಇದೆ. ಇದು ಹೇಳಿ ಸ್ವಲ್ಪ ಅದೇನಿದೆ, ಯಾವ ರೀತಿಯಿಂದ ನಡಿಬೇಕು. ಈ 1 man 4 post ಯಾರು ಮಿನಿಸ್ಟರ್ ವಕ್ತ್ ಮಿನಿಸ್ಟರ್ ಒಳಗಡೆ ಬರ್ತದೆ, ದಯವಿಟ್ಟು ಇದೂ ನೀವು ಸ್ವಲ್ಪ ದಯವಿಟ್ಟು ಸೀರಿಯಸ್ ಮ್ಯಾಟರ್ ನೋಡ್ಬಿಟ್ಟು ಯಾರು ಮಾಡ್ತಾವ್ರೆ ಆ ಸೈಮಲ್ಟೇನಿಯಸ್ಲಿ 1 man 4 post ದಯವಿಟ್ಟು ಅವ್ರಿಗೆ ಒಂದು ಇನ್ಕ್ವೈರಿ ಮಾಡೋ ಗಂಟ ಸಸ್ಪೆಂಡ್ ಮಾಡಿ ದಯವಿಟ್ಟು. ಮಿಸ್ಯೂಸ್ ಆಫ್ ಮ್ಯಾನಿಪುಲೇಷನ್ ಆಫ್ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋಗ್ಬಿಡಿ. ಬಿಕಾಸ್ ಶಿ ಆಲ್ಸೋ ಹ್ಯಾವ್ ಒನ್ ಕನೆಕ್ಷನ್ ಇನ್ ದಿ ಇನ್ನರ್ ಸೆಕ್ಷನ್. ಆ ಇನ್ನರ್ ಸೆಕ್ಷನ್ನಲ್ಲಿ ಇರೋದ್ರಿಂದ ದಯವಿಟ್ಟು
ಸದ್ಯಕ್ಕೆ ಒಂದು ಇನ್ಕ್ವೈರಿ ರೆಡಿ ಆಗೋ ಗಂಟ ದಯವಿಟ್ಟು ಯಾವ ಕಾರಣಕ್ಕೂ ಸಸ್ಪೆಂಡ್ ಮಾಡಿಬಿಟ್ಟು ಒಂದು ಇನ್ಕ್ವೈರಿ ಇಂಪಾರ್ಷಿಯಲ್ ಇನ್ಕ್ವೈರಿ ಮಾಡಿಸಿ. ಓಕೆ. ಒಂದು ಮೂರನೇದು ನಮ್ಮ ವಕ್ತ್ ಆಫೀಸರ್ 1 man 3 post ಇದ್ದಾರೆ. ಇವರು 1 man 3 post ಇದ್ದಾರೆ. ಇವ್ರದ್ದು ವರ್ಕ್ ಬರ್ಡನ್ ಎಷ್ಟು ಬಿರ್ನೆ ಆಗ್ತದೆ ಅಷ್ಟು ಬಿರ್ನೆ ಇವ್ರದ್ದು ರಿಲೀವ್ ಮಾಡಿ ಇವ್ರಿಗೂ. ಬಿಕಾಸ್ ಅವ್ರ ಬಗ್ಗೆನೂ ಫುಲ್ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ. ಅವರು ಏನೇನು ಮಾಡೋರೆ ಏನೇನಿಲ್ಲ, ಜನದ ಮಾತು ಮೇಲೆ ನಡೀತವ್ರೆ, ಇಲ್ಲ ಪ್ರೆಷರ್ ಮೇಲೆ ಕೆಲಸ ಮಾಡ್ತವ್ರೆ, ಹಿ ಈಸ್ ವಿಡ್ರಾಯಿಂಗ್ ಮನಿ ಫ್ರಮ್ ದಿ ಟ್ರೆಷರರ್ ಬೆಂಚಸ್. ನಾನು ಪದ ಆವಾಗ ಹೇಳ್ತಾನೆ ಇದ್ದೀನಿ, ವಿಡ್ರಾಯಿಂಗ್ ಮನಿ ಫ್ರಮ್ ದಿ ಟ್ರೆಷರಿ ಬೆಂಚ್, ಟ್ರೆಷರಿ ಬಿಲ್ಲಿಂದ, ಬಟ್ ವರ್ಕಿಂಗ್ ಫಾರ್ ದಿ ಪ್ರೆಷರ್. ಇವ್ರಿಗೆ ಒಂದು ಕಡೆ ಎಲ್ಲನ ಒಂದು ಕಡೆ, ನಾನು ಈ ಕಡೆ ಆ ಕಡೆ ಅಂತ ಹೇಳ್ತಾ ಇಲ್ಲ, ಎಲ್ಲನ ಒಂದು ಕಡೆ ಇವ್ರಿಗೆ ಮಡಗಿ ವರ್ಕ್ ಬರ್ಡನ್ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ಟು ಅಕಸ್ಮಾತ್ 3 bills ಇವರು ವಿಡ್ರಾ ಮಾಡ್ತಾ ಇದ್ರೆ ಎಲ್ಲ ಹೋಲ್ಡ್ ಮಾಡಿ ಒಂದು ಕಡೆ ಮಡಗಿಬಿಟ್ಟು ಇವ್ರಿಗೆ ಇದು ಮಾಡಿ, ಮುಂದಕ್ಕೆ ಅವ್ರ ಕಡೆದು ಏನೇನು ಅವ್ರು ಮಾಡೋರೆ ಇರ್ರೆಗ್ಯುಲೇಟೀಸು, ಬಿಕಾಸ್ ಅವ್ರ ಬಗ್ಗೆ ನಾನು ಸುಮಾರು ಇವಾಗ ಹೇಳೋದು ಇದೆ, ಬಿಡುಗಡೆ ಮಾಡ್ತೀನಿ ದಾಖಲೆ ಇನ್ಶಾಅಲ್ಲಾ. ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಮೇಡಮ್. ಯಾವುದು ವಿತೌಟ್ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಿದೆ, ಎಲ್ಲರಿಗೂ ಜನಕ್ಕೂ ಗೊತ್ತಿದೆ, ಮೇಲ್ಗಡೆ ಅಡ್ಮಿನಿಸ್ಟ್ರೇಷನ್ಗೂ ಗೊತ್ತಿದೆ. ವಿತೌಟ್ ಡಾಕ್ಯುಮೆಂಟ್ಸ್ ಐ ಡಸ್ ನಾಟ್ ಸ್ಪೀಕ್ ಎ ವರ್ಡ್. ಒಂದು ಮಾತು ದಾಖಲೆ ಇಲ್ಲ ಅಂದರೆ ಮಾತಾಡಲ್ಲ ನಾನು. ಬಿಕಾಸ್ ಐ ವರ್ಕ್ ಆನ್ ದಿಸ್ ಥ್ರೋಲಿ, ಮೂಲೆ ಗಂಟ ಹೋಗಿ ಎಲ್ಲ ದಾಖಲೆ ತಗೊಂಡು ಬರ್ತಾ ಇದ್ದೀನಿ. ಬಿಕಾಸ್ ಓನ್ಲಿ ನನ್ನ ಇಚ್ಛೆ ಇಷ್ಟೇ ಮೇಡಮ್, ಬಡವ್ರದ್ದು ಅನುಕೂಲಕ್ಕೆ ಗೌರ್ಮೆಂಟ್ ದುಡ್ಡು ಕೊಡ್ತಾವ್ರೆ, ನೀವು ಬಡವ್ರಿಗೆ ಮಾಡಿ. ನಿಮಗೋಸ್ಕರ ಏನೇನು ಸ್ಯಾಲರೀಸ್ ಬರ್ತಾ ಇದೆ ಏನೇನಿದೆ ಅದೆಲ್ಲ ನೀವು ಮಾಡ್ಕೊಳ್ಳಿ. ವಿತೌಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಸ್ಕ್ಯಾಮ್, ಏನು ಹಗರಣ ಮಾಡ್ದಂಗೆ ಜನ ಪರವಾಗಿ ನೀವು ಕೆಲಸ ಮಾಡಬೇಕಾಗಿದ್ರೆ ಮಾಡಿ. ಇಲ್ಲಾಂದರೆ ದಯವಿಟ್ಟು ನಾನು ನಿನ್ನೆ ಮೊನ್ನೆನೂ ಹೇಳ್ತಾ ಇದ್ದೆ, ಸುಮಾರು ಹೇಳ್ಕೊಂಡೇ ಬರ್ತಾ ಇದ್ದೀನಿ, ದಯವಿಟ್ಟು ನೀವು ರಿಸೈನ್ ಮಾಡಿಬಿಟ್ಟು ಮನೆಗೆ ಹೋಗಿ. ನಿಮ್ಮ ಕೈನಲ್ಲಿ ಆಗಲಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ, ಪ್ರೆಷರಲ್ಲಿ ಯಾಕೆ ಕೆಲಸ ಮಾಡಬೇಕು, ಪ್ರೆಷರ್ ಆಗಿ ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಹೌದು, ಅದು ತಲುಪಬೇಕಾಗಿದೆ, ಅದು ಯಾರಿಗೂ ತಲುಪಲ್ಲ. ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಇನ್ಶಾಅಲ್ಲಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು 3ನೇ ಸಂಚಿಕೆಯಲ್ಲಿ 1% ಅಂದ್ರೆ ಜಾಸ್ತಿ ಪೋಸ್ಟಲ್ಲಿ, ಒಂದ್ಗಿಂತ ಜಾಸ್ತಿ ಪೋಸ್ಟಲ್ಲಿ ಇರಬಾರ್ದು, ಆದರೂ ಕೂಡ ಇವರು ಒಂದ್ಗಿಂತ ಹೆಚ್ಚು ಪೋಸ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು. ಪ್ರೆಷರ್ ಜೊತೆ ಯಾಕೆ ಕೆಲಸ ಮಾಡಬೇಕು, ಆಗಿಲ್ಲ ಅಂತ ಅಂದ್ರೆ ರಾಜೀನಾಮೆ ಕೊಡ್ಲಿ ಅನ್ನೋ ಒಂದು ಮಾತನ್ನು ಕೂಡ ಶರೀಫ್ ಸರ್ ಅವರು ಹೇಳ್ತಾ ಇರುವಂತದ್ದು. ಇದನ್ನ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಸ್ಲಿಂಗೆ ಮಕ್ಮಲ್, ಶರೀಫರ ಚಾಟಿ ಸಂಚಿಕೆ 3ನ ಇಲ್ಲಿಗೆ ಮುಗಿಸ್ತಾ, ನೋಡ್ತಾ ಇರಿ EDENS ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.